Good morning everyone. Welcome to Science class. In previous classes we were discuss about food and health in components of food. What are the components of food and what is the meaning of nutrition? ಇದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. There are certain substances and minerals found in food. They are called nutrients. There are certain substances and minerals found in food. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಾದಂತಹ ಖನಿಜಾಂಶಗಳು ಆಹಾರದಲ್ಲಿ ಕಂಡುಬರ್ತವೆ. ಅಂತಹದನ್ನು ನಾವು ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಅಂತ ಕರಿತೇವೆ ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ವಾಟ್ ಆರ್ ದ components of food or nutrients? What are the nutrients? That is carbohydrates and proteins and fats and vitamins and minerals and roughage and water. These are the nutrients of our body. ಮಕ್ಕಳೇ, ಇವು ಇಷ್ಟರಲ್ಲಿ ನಾವು ಇಂದಿನ ತರಗತಿಯಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಟುಡೇ ಇನ್ ದಿಸ್ ಕ್ಲಾಸ್ we discussing about minerals. Like vitamins, minerals are also protective food. ಹೇಗೆ ವಿಟಮಿನ್ಸು ನಮ್ಮ ದೇಹಕ್ಕೆ ಸಂರಕ್ಷಣಾ ಕಾರ್ಯವನ್ನು ಮಾಡ್ತದೋ ಹಾಗೆಯೇ ಮಿನರಲ್ಸು ಸಹ ನಮ್ಮ ದೇಹಕ್ಕೆ ಪ್ರೊಟೆಕ್ಟಿವ್ ಫುಡ್ಡನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಮಿನರಲ್ಸ್ ಪರ್ಫಾರ್ಮ್ ಎ ವೈಡ್ ರೇಂಜ್ ಆಫ್ ಫಂಕ್ಷನ್ಸ್ ಇನ್ ದ ಬಾಡಿ. ನಮ್ಮ ದೇಹಕ್ಕೆ ವಿಶಾಲವಾದ ರೀತಿಯಲ್ಲಿ ಅದು ಫಂಕ್ಷನನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಲ್ಶಿಯಂ, ಫಾಸ್ಫರಸ್ ಆರ್ ಎಸೆನ್ಷಿಯಲ್ ಫಾರ್ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್, ವೈಲ್ ಆರ್ ಐರನ್ ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆರ್ ರೆಡ್ ಬ್ಲಡ್ ಸೆಲ್ಸ್. ಮಕ್ಕಳೇ, ನಿಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಮತ್ತು ನಿಮ್ಮಲ್ಲಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರಬೇಕು, ನಿಮ್ಮಲ್ಲಿ ರೆಡ್ ಬ್ಲಡ್ ಸೆಲ್ಸು ಉತ್ಪತ್ತಿ ಆಗಬೇಕು ಅಂತಂದರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಂಶ ಮತ್ತು ಫಾಸ್ಫರಸ್ ಅಂಶ ಇರಬೇಕು. ಈ ಅಂಶಗಳು ಎಲ್ಲಿಂದ ಕಂಡು ಬರುತ್ತೆ ಅಂತಂದರೆ ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಗೊಂಡಾಗ ನಮ್ಮ ಬೋನ್ಸ್ ಆಗಲಿ ಅಥವಾ ನಮ್ಮ ಟೀತು, ರೆಡ್ ಬ್ಲಡ್ ಸೆಲ್ಸು, ಅದ್ರ ಫಾರ್ಮೇಷನ್ನು ಇವೆಲ್ಲವೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಮಗೆ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್ ಆರ್ ಎಸೆನ್ಷಿಯಲ್ ಫಾರ್ ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ, ಫಾಸ್ಫರಸ್ಸು ಬೇಕು. ಅದರಲ್ಲೂ ನಮ್ಮ ಮೂಳೆಗಳು, ಹಲ್ಲುಗಳು ಗಟ್ಟಿಯಾಗಿರಲಿಕ್ಕೆ ನಮ್ಮಲ್ಲಿ ಐರನ್ ಕಂಟೆಂಟ್ ಇರಬೇಕು ಅಂತಂದರೆ ಕ್ಯಾಲ್ಶಿಯಮು ಮತ್ತು ಫಾಸ್ಫರಸ್ ಅಂಶ ಬೇಕು. Some minerals are also essential for the proper working of the nerve system. ಮಕ್ಕಳೇ, ನಮ್ಮ ನರ್ವ್ ಸಿಸ್ಟಮ್ ಅಂದರೆ ನರ ವ್ಯೂಹ ಏನಿದೆ ನಮ್ಮ ದೇಹದಲ್ಲಿ, ಆ ನರಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು. ಪ್ರಾಪರ್ ವರ್ಕಿಂಗ್ ಆಫ್ ದ ನರ್ವಸ್ ಸಿಸ್ಟಮ್, ಸರಿಯಾದ ಪ್ರಮಾಣದಲ್ಲಿ ನಮ್ಮ ನರಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತಂದರೆ ಸಮ್ ಮಿನರಲ್ಸ್ ಆರ್ ಆಲ್ಸೋ ಎಸೆನ್ಷಿಯಲ್. ನಮಗೆ ಕೆಲವೊಂದು ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳು ಅತ್ಯವಶ್ಯಕವಾಗಿ ನಮಗೆ ಬೇಕೇ ಬೇಕಾಗುತ್ತೆ. ಸಮ್ ಮಿನರಲ್ಸ್ ಆರ್ ಆಲ್ಸೋ ಎಸೆನ್ಷಿಯಲ್ ಫಾರ್ ದ ಪ್ರಾಪರ್ ವರ್ಕಿಂಗ್ ಆಫ್ ದ ನರ್ವ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಮಿಲ್ಕ್ ಆ್ಯಂಡ್ ಎಗ್ಸ್ ಆ್ಯಂಡ್ ಸೀ ಫುಡ್ ಆ್ಯಂಡ್ ನಟ್ಸ್ ಆರ್ ರಿಚ್ ಇನ್ ಮಿನರಲ್ಸ್. ಹಾಗಾದರೆ ಮಿನರಲ್ಸ್ ಇರುವಂತಹ ಆಹಾರ ಪದಾರ್ಥಗಳು ಯಾವುದ್ಯಾವುದು, ಯಾವ ಆಹಾರ ಪದಾರ್ಥಗಳನ್ನು ತಿಂದರೆ ನಮಗೆ ಮಿನರಲ್ ಸಿಗುತ್ತೆ, ಮಿನರಲ್ಸಿಂದ ಕ್ಯಾಲ್ಶಿಯಮು, ಫಾಸ್ಫರಸ್ಸು ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಫ್ರೆಶ್ ಫ್ರೂಟ್ಸ್ ಅಂದರೆ ಒಣಗೋಗಿರುವಂತಹ, ಕೊಳತೋಗಿರುವಂತಹ ಹಣ್ಣುಗಳಲ್ಲ ಮಕ್ಕಳೇ, ಫ್ರೆಶ್ ಆಗಿರುವಂತಹ ಹಣ್ಣುಗಳು, ಮತ್ತು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ಮಿಲ್ಕ್ ಹಾಲು, ಆ್ಯಂಡ್ ಎಗ್ಸ್ ಮೊಟ್ಟೆ, ಆ್ಯಂಡ್ ಸೀ ಫುಡ್ ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಸೀ ಫುಡ್. ಫಾರ್ ಎಕ್ಸಾಂಪಲ್, ಈಗ ಸೀಗಡಿ ಅಂತ ಕರಿತೀರ, ಆಮೇಲೆ ಫಿಶ್ಶು, ಇವುಗಳನ್ನು ಸೀ ಫುಡ್ ಅಂತಲೇ ಕರಿತೀವಿ. ಇವುಗಳನ್ನು ನಾವು ತಿನ್ನೋದ್ರಿಂದ, ಮತ್ತು ನಟ್ಸ್ ಅಂದರೆ ಡ್ರೈ ಫ್ರೂಟ್ಸು ಆರ್ ರಿಚ್ ಇನ್ ಮಿನರಲ್ಸ್. ಇವುಗಳಲ್ಲಿ ಹೆಚ್ಚಾಗಿ ಮಿನರಲ್ಸ್ ಕಂಡುಬರುತ್ತೆ. ಈ ಆಹಾರ ಪದಾರ್ಥಗಳನ್ನು ನಾವು ತಿಂದಾಗ ನಮ್ಮ ದೇಹಕ್ಕೆ ಮಿನರಲ್ಸು
ಕ್ಯಾಲ್ಶಿಯಮು ಪ್ರಾಸ್ಪರಸ್ಸು ನಮ್ಮ ದೇಹಕ್ಕೆ ಸಿಗುತ್ತೆ. ಇದರಿಂದ ನಮ್ಮ ಮೂಳೆಗಳು ಮತ್ತು ಟೀತು ಗಟ್ಟಿಯಾಗಿ ಇರುತ್ತೆ. ಆ್ಯಂಡ್ ಅನದರ್ ಕಾಂಪೊನೆಂಟ್ಸ್ ಆಫ್ ಫುಡ್ ದಟ್ ಈಸ್ ರಫೇಜ್. ರಫೇಜ್ ಇಸ್ ದ ಫೈಬರ್ ಇನ್ ಅವರ್ ಬಾಡಿ. ರಫೇಜ್ ಅಂದರೆ ನಾರಿನಾಂಶಗಳು ಅಂತ ಮಕ್ಕಳೇ. ರಫೇಜ್ ಇಸ್ ದ ಫೈಬರ್ ಇನ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಫೈಬರನ್ನು ನೀಡುವಂಥದ್ದು ಯಾವುದು ಅಂದರೆ ಈ ರಫೇಜ್ ಆಗಿರುವಂತಹ, ರಫೇಜ್ ಹೊಂದಿರುವಂತಹ ಆಹಾರ ಪದಾರ್ಥಗಳು. ರಫೇಜ್ ಮೇಕ್ಸ್ ಅವರ್ ಡೈಜೆಷನ್ ಸ್ಮೂತ್ ಆ್ಯಂಡ್ ಈಸಿ. ಮಕ್ಕಳೇ, ನಮ್ಮ ಜೀರ್ಣಕ್ರಿಯೆ ಸ್ಮೂತಾಗಿ ಮತ್ತು ಈಸಿಯಾಗಿ, ಮತ್ತು ಮೋಷನ್ ಹೋಗುವಾಗ್ಲೂ ಕೂಡ ನೀವು ಸರಿಯಾದ ಪ್ರಮಾಣದಲ್ಲಿ ಯಾವುದೇ ರೀತಿ ಟೈಟ್ ಮೋಷನ್ ಇಲ್ಲದೆ ಸರಿಯಾದ ರೀತಿಯಲ್ಲಿ ಡೈಜೆಷನ್ ಆಗಿ ಸ್ಮೂತಾಗಿ ಈಸಿಯಾಗಿ ಆಗಬೇಕು ಅಂತಂದರೆ ರಫೇಜ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಗೋಬೇಕು. ರಾ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಓಲ್ ಗ್ರೈನ್ಸ್ ಆಫ್ ಕಂಟೆಂಟ್ಸ್ ರಫೇಜಸ್. ಹಾಗಾದರೆ ಯಾವ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ರಫೇಜ್ ಅಂದರೆ ನಾರಿನ ಪದಾರ್ಥಗಳು ಯಾವ್ದು ಅಂತಂದರೆ ರಾ ಫ್ರೂಟ್ಸ್ ಅಂದರೆ ಹಸಿರು ತರಕಾರಿಗಳು, ಅಂದರೆ ಫ್ರೆಶ್ ಆಗಿರುವಂತಹ ಫ್ರೂಟ್ಸು, ಆ್ಯಂಡ್ ನಾರಿನಾಂಶ ಇರುವಂತಹ ಹಣ್ಣುಗಳು, ಆಮೇಲೆ ವೆಜಿಟೇಬಲ್ಸ್ ಆ್ಯಂಡ್ ಓಲ್ ಗ್ರೇನ್ಸ್ ಅಂದರೆ ಧಾನ್ಯಗಳೆಲ್ಲವೂ ಸಹ ಏನಾಗಿರುತ್ತೆ, ರಫೇಜನ್ನು ಹೊಂದಿರುತ್ತೆ, ಕಂಟೈನ್ ರಫೇಜ್. ವಾಟರ್, ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಫುಡ್ ದಟ್ ಈಸ್ ವಾಟರ್. ವಾಟರ್ ಈಸ್ ಇಂಪಾರ್ಟೆಂಟ್ ಇನ್ ಮೆನಿ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬಾಡಿ. ಮಕ್ಕಳೇ, ನಮ್ಮ ದೇಹದಲ್ಲಿ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಇದ್ರೂ ಕೂಡ ಅದನ್ನು ಹೋಗಿಸ್ಲಿಕ್ಕಾಗಿ ನಮಗೆ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಹಲೋ, ಹಾಂ 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 ಸರಿ. ವಾಟರ್ ಈಸ್ ಇಂಪಾರ್ಟೆಂಟ್ ಇನ್ ಮೆನಿ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬಾಡಿ. ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ರಿಯಾಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಯಾವ್ದು ಬೇಕು ಅಂತಂದರೆ ವಾಟರ್ ಬೇಕೇ ಬೇಕು. ನೀರು ಪ್ರತಿದಿನ ನಾವು ಕುಡಿಲೇಬೇಕು. ಇನ್ಫ್ಯಾಕ್ಟ್ ಎವ್ರಿ ಸೆಲ್ ಇನ್ ದ ಬಾಡಿ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ನಮ್ಮ ದೇಹದಲ್ಲಿರುವಂತಹ ಪ್ರತಿ ಒಂದು ಅಂಗಾಂಶಗಳು ಅಂದರೆ ಎವ್ರಿ ಸೆಲ್ ಇನ್ ದ ಬಾಡಿ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ಪ್ರತಿ ಅಂಗಗಳು ಕೂಡ ಅಂದರೆ ಪ್ರತಿ ಒಳಾಂಗಗಳು ಕೂಡ ನಾವು ನೀರು ಕುಡಿದಾಗ ಒಂಥರ ಸ್ನಾನ ಮಾಡ್ದಂಗೆ ಆಗುತ್ತೆ. ಅಂದರೆ ಹೇಗೆ ನಾವು ನೀರನ್ನು ಮೇಲೆ ಹಾಕೊಂಡಾಗ ನಮ್ಮ ಎಲ್ಲ ದೇಹವೆಲ್ಲ ತೇವಾಗುತ್ತೋ, ಸ್ನಾನ ಮಾಡ್ದಂಗೆ ಆಗುತ್ತೋ, ಅದೇ ರೀತಿ ನಾವು ನೀರನ್ನು ಕುಡಿದಾಗ ನಮ್ಮ ಎಲ್ಲ ಅಂಗಗಳು ಕೂಡ ಮಸ್ಟ್ ಬಿ ಬಾತೆಡ್ ಇನ್ ವಾಟರ್. ನೀರಿನಿಂದ ಸ್ನಾನ ಮಾಡ್ತದೆ. ಅಂದರೆ ಒಳ ಅಂಗಾಂಶಗಳು ಕೂಡ ನೀರಿನಿಂದ ಸ್ನಾನ ಮಾಡ್ದಂಗೆ ಅನಿಸುತ್ತೆ, ಆಗುತ್ತೆ. ವಾಟರ್ ಆಲ್ಸೋ ಹೆಲ್ಪ್ ದ ಬಾಡಿ ಗೆಟ್ ರೈಡ್ ಆಫ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿನ್ ಆ್ಯಂಡ್ ಸ್ವೆಟ್. ಮಕ್ಕಳೇ, ಈಗ ನಾವು ನೀರನ್ನು ಕುಡಿತೀವಿ. ಈ ನೀರಿನಿಂದ ನಮಗೇನು ಸಹಾಯ ಆಗುತ್ತೆ ಅಂತಂದರೆ ಗೆಟ್ ರೈಡ್ ಆಫ್ ವೇಸ್ಟ್ ಇನ್ ದ ಬಾಡಿ ಫಾರ್ಮ್ ಆಫ್ ಯೂರಿನ್. ನಾವು ಚೆನ್ನಾಗಿ ನೀರು ಕುಡಿದಾಗ ನಮ್ಮ ದೇಹದಲ್ಲಿರುವಂತಹ ಕೊಳಕು ಅಂಶಗಳನ್ನು ಯೂರಿನ್ ಮುಖಾಂತರ, ಅಂದರೆ ನೀವು ರೀಸಸ್ ಮಾಡೋದ್ರ ಮುಖಾಂತರ ಆ ಕೆಟ್ಟ ನೀರೆಲ್ಲ ಹೋಗುತ್ತೆ. ಮತ್ತು ಸ್ವೆಟ್, ನೀವು ಬೆವರ್ತಿರಲ್ವ ಆಟ ಆಡಿದಾಗ ಅಥವಾ ಜಾಸ್ತಿ ಕೆಲಸ ಮಾಡಿದಾಗ ಸ್ವೆಟ್ ಆಗ್ತೀರ, ಆವಾಗಲೂ ಸಹ ಆ ಬಾಡಿಯಲ್ಲಿರುವಂತಹ ವೇಸ್ಟೇಜ್ ಹೋಗುತ್ತೆ. ಅದಕ್ಕೆ ಎಲ್ಲರೂ ಹೇಳೋದು ನಿಮಗೆ ಚೆನ್ನಾಗಿ ನೀರು ಕುಡೀರಿ ಅಂತ. ಇಟ್ ಹೆಲ್ಪ್ಸ್ ಮೇಂಟೈನ್ ಬಾಡಿ ಟೆಂಪ್ರೇಚರ್. ಹಾಗೆಯೇ ನಮ್ಮ ದೇಹದ ಉಷ್ಣಾಂಶವನ್ನು ಅದು ಮೇಂಟೈನ್ ಮಾಡುತ್ತೆ, ಯಾವುದು, ನೀರು. ಹಾಗಾಗಿ ನಮ್ಮ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಈ ವಾಟರ್. ವಾಟರ್ ಮೇಕ್ಸ್ ಅಪ್ ಅಬೌಟ್ 60% ಆಫ್ ಆ್ಯನ್ ಅಡಲ್ಟ್ಸ್ ಬಾಡಿ ವೆಯ್ಟ್. ವಾಟರ್ ಮೇಕ್ಸ್ ಅಪ್ ಅಬೌಟ್ 60% ಆಫ್ ಆ್ಯನ್ ಅಡಲ್ಟ್ಸ್ ಬಾಡಿ ವೆಯ್ಟ್. ಮಕ್ಕಳೇ, ಈಗ ವಯಸ್ಕರ ದೇಹದಲ್ಲಿ 60% ನೀರಿನಿಂದ ಆವೃತವಾಗಿರಬೇಕು ಅಂತ ಸೈನ್ಸು ಹೇಳ್ತದೆ. ಮುಂದುವರಿತಾ ಬ್ಯಾಲೆನ್ಸ್ ಡಯಟ್ ಅಂದರೆ ಸಮತೋಲನ ಆಹಾರ. ಸಮತೋಲನ ಆಹಾರ, ವಾಟ್ ಈಸ್ ದ ಮೀನಿಂಗ್ ಆಫ್
ಬ್ಯಾಲೆನ್ಸ್ ಡಯಟ್. ಸಮತೋಲನ ಆಹಾರ ಅಂದರೆ ಏನು ಅಂತಂದರೆ ಎ ಡಯಟ್ ದಟ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ ರೈಟ್ ಅಮೌಂಟ್ಸ್ ಅಲಾಂಗ್ ವಿತ್ ಅಡ್ವೊಕೇಟ್ ಕ್ವಾಂಟಿಟಿ ಆಫ್ ವಾಟರ್ ಆ್ಯಂಡ್ ರೆಫ್ಯೂಜ್ ಈಸ್ ಕಾಲ್ಡ್ ಎ ಬ್ಯಾಲೆನ್ಸ್ಡ್ ಡಯಟ್. ಸಮತೋಲನ ಆಹಾರ ಅಂತಂದರೆ ಏನು ಅಂದರೆ ಎ ಡಯಟ್ ದಟ್ ಕಂಟೈನ್ಸ್, ಒಂದು ಆಹಾರ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಜೊತೆಗೆ ಕ್ವಾಂಟಿಟಿ ಆಫ್ ವಾಟರ್ ಅಂದರೆ ಸರಿಯಾದ ಪ್ರಮಾಣದ ನೀರು, ಸರಿಯಾದ ಪ್ರಮಾಣದ ಪೋಷಕಾಂಶಗಳು ಆ್ಯಂಡ್ ರಫೇಜ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಾರಿನಾಂಶಗಳು, ಇವೆಲ್ಲವನ್ನು ಹೊಂದಿರುವಂತಹ ಒಂದು ಆಹಾರವನ್ನು ನಾವು ಬ್ಯಾಲೆನ್ಸ್ ಡಯಟ್ ಅಂದರೆ ಸಮತೋಲನ ಆಹಾರ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಡಯಟ್? ಎ ಡಯಟ್ ಒಂದು ಆಹಾರ ದಟ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ಹೊಂದಿರುತ್ತೆ, ಇನ್ ದ ರೈಟ್ ಅಮೌಂಟ್ ಸರಿಯಾದ ಪ್ರಮಾಣದಲ್ಲಿ ಅದು ಹೊಂದಿರುತ್ತೆ, ಅಲಾಂಗ್ ವಿತ್ ಅಡ್ವೊಕೇಟ್ ಕ್ವಾಂಟಿಟಿ ಆಫ್ ವಾಟರ್ ಅದರ ಜೊತೆಗೆ ಸರಿಯಾದ ಪ್ರಮಾಣದ ನೀರು ಅಂದರೆ ನಾರಿನಾಂಶಗಳು ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುತ್ತೆ. ಹಾಗಾಗಿ ಅಂತಹ ಆಹಾರವನ್ನು ನಾವು ಸಮತೂಕದ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಸಮತೋಲನ ಆಹಾರ ಅಂತ ಕರಿತೀವಿ. ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳೇ, ಚಿಕನ್ ಇದೆ, ಫಿಶ್ ಇದೆ, ಎಗ್ ಇದೆ, ಮತ್ತು ಇನ್ನೂ ಏನೋ ಇಂಗ್ರೀಡಿಯೆಂಟ್ಸ್ ಇದೆ. ಎಲ್ಲ ನನಗಿಷ್ಟ ಅಂತೇಳಿ ಎಲ್ಲವನ್ನು ಸುಮ್ಮನೆ ತಿನ್ನೋದಲ್ಲ, ಎಷ್ಟು ಪ್ರಮಾಣದಲ್ಲಿ ಯಾವುದನ್ನು ತಿನ್ನಬೇಕು, ಯಾವುದನ್ನು ಹೆಚ್ಚು ತಿನ್ನಬೇಕು, ಯಾವುದನ್ನು ಕಡಿಮೆ ತಿನ್ನಬೇಕು, ಈ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸು, ವಾಟರು, ರಫೇಜು ಇವೆಲ್ಲವೂ ನಮ್ಮ ದೇಹಕ್ಕೆ ಸಿಕ್ಕಿದಾಗ ನಮಗೆ ಸಮತೋಲನ ಆಹಾರ ಸಿಕ್ತಾಗೆ ಅನಿಸುತ್ತೆ ಮಕ್ಕಳೇ. ನೆಕ್ಸ್ಟು, ಇದುವರೆಗೂ ನಾವು ಕಾಂಪೊನೆಂಟ್ಸ್ ಆಫ್ ಫುಡ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಡಿಸೀಸಸ್ ಮೀನ್ಸ್ ಕಾಯಿಲೆಗಳು. ಕಾಯಿಲೆಗಳನ್ನು ನಮ್ಮೆಲ್ಲರಿಗೂ ಮನುಷ್ಯ ಅಂತಂದಮೇಲೆ ಕಾಯಿಲೆಗಳು ಬಂದೇ ಬರುತ್ತೆ. ಯಾಕೆ ಬರುತ್ತೆ, ಯಾವ ಕಾಯಿಲೆಗಳು ಯಾವ ಬಲಹೀನತೆಯಿಂದ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. A diseases is a condition due to which the body is unable to function properly. A diseases is condition, ಈ ಕಾಯಿಲೆ ಅನ್ನೋದು is due to which is the body is unable to function properly. ನಮ್ಮ ದೇಹ ಸರಿಯಾದ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ದೇಹದ ಯಾವುದೇ ಅಂಗಗಳಾಗಲಿ ಅವುಗಳು ಸರಿಯಾದ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಅಂತಂದರೆ ಅಲ್ಲಿ ನಮಗೆ ಕಾಯಿಲೆ ಬಂದಿದೆ ಅಂತಲೇ ಅರ್ಥ. ಡಿಸೀಸ್ ಆರ್ ಆಫ್ ಟೂ ಕೈಂಡ್ಸ್. ನಾವು ಎರಡು ರೀತಿಯಾದಂತಹ ಕಾಯಿಲೆಗಳನ್ನು ನಾವು ಕಾಣಬಹುದು. ಹಾಗಾದರೆ ಯಾವುದು ಎರಡು ರೀತಿಯಾದಂತಹ ಡಿಸೀಸ್ ಆರ್ ಆಫ್ ಟೂ ಕೈಂಡ್ಸ್? ದಟ್ ಈಸ್ ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್. ಅಂದರೆ ಸಂಪರ್ಕದಿಂದ ಬರುವಂತಹ ಕಾಯಿಲೆಗಳು ಮತ್ತು ಸಂಪರ್ಕ ಇದ್ರೂ ಕೂಡ ಅವುಗಳು ಹರಡದೇ ಇರುವಂತಹ ಕಾಯಿಲೆಗಳು ಯಾವುದ್ಯಾವುದು? ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದಾದರೆ ಫಸ್ಟು ಡಿಫೆನ್ಸಿಯಸ್ ಡಿಸೀಸಸ್. ಹಾಗಾದರೆ ಕಾಯಿಲೆಗಳಿಗೆ ಏನು ಕಾರಣ ಅನ್ನೋದನ್ನು ನಾವು ನೋಡೋಣ. ದ ಡಿಸೀಸಸ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಷನ್ ಪೋಷಕಾಂಶಗಳು ಯಾವಾಗ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ವೋ, ಪೋಷಕಾಂಶಗಳ ಕೊರತೆಯಿಂದನೇ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರ್ತವೆ. ಅದನ್ನು ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಪೋಷಕಾಂಶ ಕೊರತೆಯಿಂದ ಬರುವಂತಹ ಕಾಯಿಲೆಗಳು ಅಂತ ಕರಿತೇವೆ. ದ ಡಿಸೀಸಸ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಷನ್ ಆರ್ ಮಾಲ್ ನ್ಯೂಟ್ರಿಷನ್. ಈಗ ಸರಿಯಾದ ಪ್ರಮಾಣದಲ್ಲಿ ನಮಗೆ ಎಲ್ಲ ಆಹಾರಗಳು ಸಿಕ್ಕಿದಾಗ ನಮಗೇನಾಗುತ್ತೆ, ನಾವು ಸಮತೋಲನ ಆಹಾರ ಸಿಕ್ಕಿ ನಾವು ಆರೋಗ್ಯದಿಂದ ಇರ್ತೇವೆ. ಯಾವಾಗ ನಮಗೆ ದ ಡಿಸೀಸಸ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಷನ್ ಆರ್ ಮಾಲ್ ನ್ಯೂಟ್ರಿಷನ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಮಗೆ ಪೋಷಕಾಂಶಗಳೇ ಸಿಕ್ಕಲಿಲ್ಲ, ಮಾಲ್ ನ್ಯೂಟ್ರಿಷನ್ಸೇ ನಮ್ಗೆ ಸಿಕ್ಕಲಿಲ್ಲ, ಊಟ ಮಾಡಲಿಕ್ಕೆ ಆಹಾರನೇ ಇಲ್ಲ, ಅನ್ನ ಸಿಗೋಲ್ಲ, ಮತ್ತು ಏನು ಕೂಡ ಆಹಾರನೇ ಇಲ್ಲ ತಿನ್ನಲಿಕ್ಕೆ ಅಂತಂದಾಗ ಪೋಷಕಾಂಶಗಳ ಕೊರತೆಯಿಂದ ಬರುವಂತಹ ಕಾಯಿಲೆಗಳನ್ನೇ ನಾವು ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕರಿತೇವೆ. ಹಾಗಾದರೆ ಡಿಸೀಸಸ್ ಕಾಸ್ಡ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್. ಹಾಗಾದರೆ
ಕಾಯಿಲೆಗಳಿಗೆ ಕಾರಣ ಏನಪ್ಪ ಅಂತಂದರೆ ಪೋಷಕಾಂಶಗಳ ಕೊರತೆ. ಹಾಗಾದರೆ ಯಾವ ರೀತಿಯಾದಂತಹ ವಿಟಮಿನ್ಗಳ ಕೊರತೆಯಿಂದ ಯಾವ ಕಾಯಿಲೆಗಳು ಬರ್ತದೆ? ಈಗ ನಿಮಗೆ ಏನೋ ಕಾಯಿಲೆ, ಯಾರೋ ಒಬ್ಬರಿಗೆ ಕಾಯಿಲೆ ಇದೆ ಅಂತಂದರೆ ಅವ್ರಿಗೆ ಯಾವ ವಿಟಮಿನ್ ಕೊರತೆಯಿಂದ ಯಾವ ರೀತಿಯಾದಂತಹ ಕಾಯಿಲೆಗಳು ಬರ್ತದೆ ಅನ್ನೋದನ್ನ ನಾವು ನೋಡೋಣ ಮಕ್ಕಳೇ. ನಿಮಗೆ ವಿಟಮಿನ್ಸ್ ಹೇಳುವಾಗಲೇ ಹೇಳಿದೆ ನಾನು, ಈ ವೆಜಿಟೇಬಲ್ಸು, ಫ್ರೂಟ್ಸು ಇವುಗಳನ್ನ ತಿನ್ನೋದ್ರಿಂದ ನಮಗೆ ಎ ವಿಟಮಿನ್ ಮತ್ತು ಬಿ ವಿಟಮಿನ್, ಸಿ ವಿಟಮಿನ್, ಇ ವಿಟಮಿನ್ ಮತ್ತು ಕೆ ವಿಟಮಿನ್, ಬಿ ಕಾಂಪ್ಲೆಕ್ಸ್ ಇವೆಲ್ಲ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ? ಹಾಗಾದರೆ ಯಾವ ವಿಟಮಿನ್ಸ್ನ ಡಿಫಿಸಿಯನ್ಸಿ ಆಫ್ ವಿಟಮಿನ್ಸ್, ಯಾವ ವಿಟಮಿನ್ಸ್ನ ಕೊರತೆಯಿಂದ ಯಾವ ಡಿಸೀಸಸ್ ಬರುತ್ತೆ, ಯಾವ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. The following diseases are caused due to deficiency of vitamins. Night blindness. ನೈಟ್ ಬ್ಲೈಂಡ್ನೆಸ್ ಅಂದರೆ ಏನು? ರಾತ್ರಿ ಕುರುಡು. ಮಕ್ಕಳೇ, ಕೆಲವು ಮನುಷ್ಯರಿಗೆ ಏನಾಗುತ್ತೆ ಅಂತಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಅಂದರೆ ರಾತ್ರಿ ಆಗೋ ತನಕನೂ ಕಣ್ಣು ಚೆನ್ನಾಗೇ ಕಾಣ್ತಾ ಇರುತ್ತೆ. ಯಾವಾಗ ಕತ್ಲೆ ಆಗ್ತಾ ಇರುತ್ತೋ ಆಗ ಅವ್ರ ಕಣ್ಣು ಕೂಡ ಕತ್ಲೆ ಥರ ಅನಿಸುತ್ತೆ, ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅಂತಹ ಕಾಯಿಲೆಯನ್ನು ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ದಿಸ್ ಡಿಸೀಸಸ್ ಈಸ್ ಕಾಸ್ಡ್ ಬೈ ದ ಡಿಫಿಸಿಯನ್ಸಿ ಆಫ್ ವಿಟಮಿನ್ ಎ. ಯಾವ ಮನುಷ್ಯರಿಗೆ ವಿಟಮಿನ್ ಎ ಕೊರತೆ ಇರುತ್ತೆ ಅಂದರೆ ವಿಟಮಿನ್ ಎನೇ ಸಿಕ್ಕಿಲ್ಲ, ವಿಟಮಿನ್ ಎ ಅಂಶನೇ ಅವ್ರ ದೇಹದಲ್ಲಿಲ್ಲ ಅಂತಂದಾಗ ಮೇನ್ ಸಿಂಪ್ಟಮ್ಸ್ ಆಫ್ ಡಿಸೀಸಸ್ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಆಗುತ್ತೆ. ಯಾವುದು ಎ ವಿಟಮಿನ್ ಕೊರತೆಯಿಂದ ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಕಂಡು ಬರುತ್ತೆ, ಯಾವ ರೀತಿಯಾದ ಕಾಯಿಲೆ ಬರುತ್ತೆ ಅಂದರೆ ಡಿಫಿಕಲ್ಟ್ಲಿ ಇನ್ ಸೀಯಿಂಗ್ ಇನ್ ಡಿಮ್ ಲೈಟ್. ಅವ್ರಿಗೆ ಮಕ್ಕಳೇ ಮಂದ ಬೆಳಕನ್ನು ನೋಡ್ಲಿಕ್ಕೆ ಆಗ್ತಾ ಇರಲ್ಲ, ಯಾಕಂದರೆ ಅವ್ರಿಗೆ ವಿಟಮಿನ್ ಕಡಿಮೆ ಇರುತ್ತೆ. ಡಿಫಿಕಲ್ಟ್ಲಿ ಇನ್ ಸೀಯಿಂಗ್ ಇನ್ ಡಿಮ್ ಲೈಟ್, ಮಂದ ಬೆಳಕನ್ನು ಅವರು ನೋಡಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಐಸ್ ಲಾಸ್ ದೇರ್ ಶೈನ್ ಆ್ಯಂಡ್ ಬಿಕಮ್ ಡಲ್. ಇವರು ಪ್ರಕಾಶಮಾನವಾಗಿರುವಂತಹ ಬೆಳಕನ್ನು ನೋಡಿದಾಗ ಇವರು ಕಣ್ಣುಗಳನ್ನು ಕಳ್ಕೊಳ್ಳುವಂತಹ ಸ್ಥಿತಿನೂ ಇರುತ್ತೆ. ಮತ್ತು ಬಿಕಮ್ ಡಲ್, ಇವ್ರ ಕಣ್ಣನ್ನು ಕಾಣೋದು ಒಂಥರ ಮಂಜಾಗಿ ಕಾಣುವಂತಹದ್ದು ಆಗುತ್ತೆ. ಟ್ರಯಾಂಗುಲರ್ ಪ್ಯಾಚಸ್ ಆನ್ ದ ವೈಟ್ ಪೋರ್ಷನ್ ಆಫ್ ಐಸ್. ಹಾಗೆಯೇ ಇವ್ರಿಗೆ ಟ್ರಯಾಂಗುಲರ್ ಪ್ಯಾಚಸ್ ಅಂದರೆ ತ್ರಿಕೋನಾಕಾರದ ಪ್ಯಾಚಸ್ಗಳು ಇವರ ವೈಟ್ ಪೋರ್ಷನ್ ಆಫ್ ಐಸ್, ಕಣ್ಣಿನ ಬಿಳಿ ಭಾಗ ಏನಿದೆ ಕಣ್ಣಿನಲ್ಲಿ, ಆ ಕಣ್ಣಿನಲ್ಲಿ ಟ್ರಯಾಂಗುಲರ್ ಶೇಪ್ ಪ್ಯಾಚಸ್ ಆಗುತ್ತೆ. ಆ್ಯಂಡ್ ಡ್ರೈ ಆ್ಯಂಡ್ ಪ್ಯಾಚಿ ಸ್ಕಿನ್. ಮತ್ತು ಇವ್ರ ಸ್ಕಿನ್ ಯಾವಾಗಲೂ ಡ್ರೈ ಆಗಿರುತ್ತೆ ಮತ್ತು ಪ್ಯಾಚಿ ಸ್ಕಿನ್, ಅಲ್ಲಲ್ಲಿ ಒಡ್ಕೊಂಡಿರುತ್ತೆ, ಪ್ಯಾಚಿ ಸ್ಕಿನ್ನು ಪ್ಯಾಚಸ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ. ನಿಮ್ಮ ಸ್ಕಿನ್ನು ಡ್ರೈ ಆಗಿದೆ ಮತ್ತು ಪ್ಯಾಚಿ ಸ್ಕಿನ್ ಥರ ಆಗ್ತಾ ಇದೆ, ನಿಮಗೆ ಏನಾದರೂ ಮಂದ ಬೆಳಕನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಇನ್ ಕೇಸ್ ನೀವೇನಾದರೂ ಸನ್ಶೈನನ್ನು ನೋಡಿದಾಗ ಕೆಲವೊಬ್ಬರು ಕಣ್ಣನ್ನು ಕಳ್ಕೊಂಡೇ ಬಿಡ್ತಾರೆ ಮತ್ತು ಅವ್ರ ಕಣ್ಣು ಕೂಡ ಮಂಜು ಥರ ಆಗೋಗುತ್ತೆ. ಆ್ಯಂಡ್ ಟ್ರಯಾಂಗುಲರ್ ಪ್ಯಾಚಸ್ ಆನ್ ದ ವೈಟ್ ಪೋರ್ಷನ್ ಆಫ್ ಐಸ್. ಆಮೇಲೆ ಇವರ ಕಣ್ಣಿನ ಬಿಳಿ ಭಾಗದಲ್ಲಿ ವೈಟ್ ಪ್ಯಾಚಸ್ಸು, ಟ್ರಯಾಂಗುಲರ್ ಪ್ಯಾಚಸ್ ಕಂಡುಬರುತ್ತೆ. ಇಂಥದನ್ನು ನಾವು ನೈಟ್ ಬ್ಲೈಂಡ್ನೆಸ್ ಸಿಂಪ್ಟಮ್ಸ್ ಆಗಿರುತ್ತೆ. ಮತ್ತು ಡಿಫಿಸಿಯನ್ಸಿ ಆಫ್ ವಿಟಮಿನ್ ಎ ಅಂದರೆ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ಕಾಯಿಲೆ ನೈಟ್ ಬ್ಲೈಂಡ್ನೆಸ್ ಆಗಿರುತ್ತೆ. ಆ್ಯಂಡ್ ಮೇನ್ ಸಿಂಪ್ಟಮ್ಸ್ ಆಫ್ ಡಿಸೀಸಸ್. ನೈಟ್ ಬ್ಲೈಂಡ್ನೆಸ್ನ ಸಿಂಪ್ಟಮ್ಸ್, ಅದ್ರ ಗುಣಲಕ್ಷಣ ಹೇಗಿರುತ್ತೆ, ರಾತ್ರಿ ಕುರುಡು ಎಂಥವ್ರಿಗೆ ಬರುತ್ತೆ ಅನ್ನೋದನ್ನು ಈಗಾಗಲೇ ತಿಳ್ಕೊಂಡ್ವಿ. ಆ್ಯಂಡ್ ಪ್ರಿವೆನ್ಷನ್. ಹಾಗಾದರೆ ನೈಟ್ ಬ್ಲೈಂಡ್ನೆಸ್ ನಮಗೆ ರಾತ್ರಿ ಕುರುಡು ಆಗಬಾರ್ದು ಅಂತಂದರೆ ಅದನ್ನು ಹೇಗೆ ತಡೆಗಟ್ಟೋದು? ಪ್ರಿವೆನ್ಷನ್ ಅಂದರೆ ತಡೆಗಟ್ಟುವ ಕ್ರಮ. ನಮಗೆ ಆ ರೀತಿ ರಾತ್ರಿ ಕುರುಡು ಉಂಟಾಗಬಾರ್ದು ಅಂತಂದರೆ ಅದನ್ನು ಹೇಗೆ ತಡೆಗಟ್ಟೋದು ಅನ್ನೋದಾದರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಹಸಿರು ಎಲೆ ತರಕಾರಿಗಳನ್ನು ಹೆಚ್ಚಾಗಿ ನಾವು ತಿನ್ನಬೇಕು. ಆಗ ನಾವು ಈ ನೈಟ್ ಬ್ಲೈಂಡ್ನೆಸ್ಗೆ ತುತ್ತಾಗೋದಿಲ್ಲ.
ಕ್ಯಾರೆಟನ್ನು ಹಸಿ ಕ್ಯಾರೆಟನ್ನು ತಿನ್ನಬೇಕು. ಮತ್ತು ಸಾಂಬಾರಿಗೆ ಪಲ್ಯ ಮಾಡಿದ್ರೂ ಸಹ ಕ್ಯಾರೆಟನ್ನು ತೆಗೆದು ಇಡಬಾರ್ದು, ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ಪಪ್ಪಾಯ ಪರಂಗಿ ಹಣ್ಣನ್ನು ನೀವು ತಿನ್ನಬೇಕು. ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಶುಡ್ ಬಿ ಟೇಕನ್ ಇನ್ ಒನ್ಸ್ ಡಯಟ್. ನೀವು ಊಟದಲ್ಲಿ ಮಕ್ಕಳೇ ಹಾಲನ್ನು ಕುಡಿಬೇಕು, ಇಲ್ಲ ಹಾಲಿನಿಂದ ಆಗುವಂತಹ ಪ್ರಾಡಕ್ಟ್ಸನ್ನು ನೀವು ನಿಮ್ಮ ಆಹಾರದಲ್ಲಿ ಒಂದು ಸರಿ ಆದರೂ ತಗೋಬೇಕು. ಹಾಗಾದರೆ ಮಾತ್ರ ನಾವು ನೈಟ್ ಬ್ಲೈಂಡ್ನೆಸ್ಸಿಂದ ಪ್ರಿವೆನ್ಷನ್ ಆಗಲಿಕ್ಕೆ, ನೈಟ್ ಬ್ಲೈಂಡ್ನೆಸ್ಸನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಸಾಧ್ಯ. ನೈಟ್ ಬ್ಲೈಂಡ್ನೆಸ್ ಆಯಿತು, ಅದನ್ನು ಹೇಗೆ ತಡೆಗಟ್ಟುವ ಕ್ರಮ ಅನ್ನೋದು ಸಹ ಗೊತ್ತಾಯಿತು. ಅನದರ್ ಡಿಸೀಸಸ್ ದಟ್ ಈಸ್ ಬೇರಿ ಅನ್ನುವಂತಹ ಒಂದು ಡಿಸೀಸಸ್ ಇದೆ. This disease is caused due to the deficiency of vitamin B. Corner of the mouth get cracked due to its deficiency. ಮಕ್ಕಳೇ, ಬೇರಿ ರೋಗ ಅಂತ ಒಂದು ರೋಗ ಇದೆ. ಇದು ಹೇಗೆ ಬರುತ್ತೆ ಅಂತಂದರೆ, this diseases is caused due to the deficiency of vitamin B. ವಿಟಮಿನ್ ಬಿ ಕೊರತೆಯಿಂದ, ವಿಟಮಿನ್ ಬಿ ಅಂಶ ನಮ್ಮ ದೇಹದಲ್ಲಿ ಇರಲಿಲ್ಲ ಅಂತಂದರೆ ಈ ರೀತಿಯಾದಂತಹ ಒಂದು ರೋಗ ಬರುತ್ತೆ. ಅದರ ರೋಗದ ಲಕ್ಷಣ ಏನು ಅಂತಂದರೆ, ಬಾಯಿಯ ಸುತ್ತ ಒಂಥರ ಒಡ್ಕೊಂಡಿರೋದಾಗಿರಲಿ, ಬಾಯಿ ಗಾಯ ಥರ ಆಗಿರಲಿ. ನೀವಂತೀರ ಗೊತ್ತಾ, ಬಾಯಿ ಬಸಳೆ ರೋಗ ಆಗಿದೆ ಅಂತ, ಅದು ಮತ್ತು ಟಂಗ್ ಬಿಕಮ್ ರೆಡ್ ಆ್ಯಂಡ್ ಡ್ರೈ. ಆಮೇಲೆ ನಿಮ್ಮ ನಾಲ್ಗೆ ಎಲ್ಲ ಒಡ್ಕೊಂಡಿರುತ್ತೆ, ನಾಲ್ಗೆ ಒಣಗ್ದಂಗೆ ಅನ್ನಿಸ್ತಾ ಇರುತ್ತೆ. ದೇರ್ ಇಸ್ ಪೇನ್, ಅದೊಂದು ಸ್ವಲ್ಪ ನೋವಾಗ್ಬೋದು. ನಮ್ನೆಸ್ ಆ್ಯಂಡ್ ಲಾಸ್ ಆಫ್ ಸೆನ್ಸೇಷನ್ ಇನ್ ದ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಮತ್ತು ಕೆಲವೊಬ್ರಿಗೆ ಏನಾಗುತ್ತೆ, ಕೈ ಕಾಲಲ್ಲಿ ಯಾವುದೇ ರೀತಿಯಾದಂತಹ ಬಲ ಇರೋದಿಲ್ಲ. ಆ್ಯಂಡ್ ಚೈಲ್ಡ್ ಲಾಸಸ್ ಇಂಟ್ರೆಸ್ಟ್ ಇನ್ ಟೇಕಿಂಗ್ ಫುಡ್. ಮತ್ತು ಮಗು ಆದರೆ ಅದು ಯಾವಾಗಲೂ ಊಟ ತಿಂದೇ ಹಠ ಮಾಡ್ತಾ ಇರುತ್ತೆ. ಇದೆಲ್ಲ ಬೇರೆ ರೋಗದ ಲಕ್ಷಣಗಳಾಗಿರುತ್ತೆ ಮಕ್ಕಳೇ. ಈ ಬೇರೆ ರೋಗ ವಿಟಮಿನ್ ಬಿ ಕೊರತೆಯಿಂದ ಬರುವಂತಹ ರೋಗ. ಇದು ಕಾರ್ನರ್ಸ್ ಆಫ್ ದ ಮೌಸ್ ಗೆಟ್ ಕ್ರ್ಯಾಕೆಡ್ ಡ್ಯೂ ಟು ಇಟ್ಸ್ ಡಿಫಿಷಿಯನ್ಸಿ. ಬಾಯಿಯ ಸುತ್ತಲೂ ಅದು ಒಡ್ಕೊಂಡಿರುತ್ತೆ. ದ ಟಂಗ್ ಬಿಕಮ್ ರೆಡ್ ಆ್ಯಂಡ್ ಡ್ರೈ. ಮತ್ತು ನಾಲ್ಗೆ ಎಲ್ಲ ಸಹ ಒಡ್ಕೊಂಡಿರುತ್ತೆ. ದೇರ್ ಈಸ್ ಪೇಯ್ನ್, ಅದು ಸ್ವಲ್ಪ ನೋವಾಗ್ತಾ ಇರುತ್ತೆ. ನಮ್ನೆಸ್ ಆ್ಯಂಡ್ ಲಾಸಸ್ ಆಫ್ ಸೆನ್ಸೇಷನ್ ಇನ್ ದ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಮತ್ತು ಕೈಕಾಲುಗಳಲ್ಲಿ ಒಂದು ಬಲಹೀನತೆ ಉಂಟಾಗುತ್ತೆ, ಬಲ ಕಳ್ಕೊತಾರೆ. ದ ಚೈಲ್ಡ್ ಲಾಸಸ್ ಇಂಟ್ರೆಸ್ಟ್ ಇನ್ ಟೇಕಿಂಗ್ ಫುಡ್. ಹಾಗೆಯೇ ಮಕ್ಕಳು ಆದರೆ ಅವರು ಊಟ ಮಾಡೋದನ್ನೇ ಇಂಟ್ರೆಸ್ಟ್ ಇರೋಲ್ಲ ಅವ್ರು ಯಾವಾಗಲೂ. ಈ ರೀತಿಯಾಗಿ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ ದಿಸ್ ಈ ವೇಲಿ ದ ಹೋಲ್ ಪ್ರೋಸೆಸ್ ಆಫ್ ದ ಬಾಡಿ ಗೆಟ್ಸ್ ಡಿಸ್ಟರ್ಬ್ಡ್. ಈ ರೀತಿ ಆದರೆ ದೇಹದ ಎಲ್ಲ ಭಾಗಗಳು ಕೂಡ ಒಂಥರ ಡಿಸ್ಟರ್ಬ್ ಆದಂಗೆ ಅನಿಸ್ತಿರುತ್ತೆ. ಹಾಗಾದರೆ ಬೇರೆ ರೋಗವನ್ನು ತಡೆಗಟ್ಟೋದು ಹೇಗೆ? ವಾಟ್ ಇಸ್ ದ ಪ್ರಿವೆನ್ಷನ್ ಆಫ್ ಬೇರೆ ಡಿಸೀಸಸ್? ಬೇರೆ ರೋಗವನ್ನು ತಡೆಗಟ್ಟುವಂತಹ ಕ್ರಮ ಏನು ಅಂದರೆ ಪ್ರಿವೆನ್ಷನ್. ಸ್ಪ್ರೌಟೆಡ್ ಪಲ್ಸಸ್ ಅಂದರೆ ಯಾವ ಕಾಳುಗಳು ಹೊಡಿತದೋ, ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್, ಹಸಿರು ಎಲೆ ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ಫ್ರೂಟ್ಸ್, ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನಬೇಕು. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಮತ್ತು ಹಾಲನ್ನು ಕುಡಿಬೇಕು. ಹಾಲಿನ ಉತ್ಪನ್ನಗಳಾದಂತಹ ಹಾಲು, ಮೊಸರು, ಮಜ್ಜಿಗೆ, ಈ ರೀತಿಯಾದಂತಹ ಬೆಣ್ಣೆ, ತುಪ್ಪ ಇವುಗಳನ್ನು ಸಹ ತಗೋಬೇಕು. ಮೀಟ್, ಮಾಂಸವನ್ನು ತಿನ್ನಬೇಕು. ಫಿಶ್, ಮೀನನ್ನು ತಿನ್ನಬೇಕು. ಎಕ್ಸೆಟ್ರಾ ಶುಡ್ ಬಿ ಟೇಕನ್. ಇವುಗಳನ್ನು ನೀವು ತಗೊಳ್ಳೇಬೇಕು. ಇವುಗಳನ್ನು ತಗೊಂಡ್ರೇ ನೀವು ಬೇರೆ ರೋಗದಿಂದ ದೂರ ಇರಬಹುದು. ಪ್ರಿವೆನ್ಷನ್: ಸ್ಪ್ರೌಟೆಡ್ ಪಲ್ಸಸ್, ಕಾಳುಗಳನ್ನು ತಿನ್ನಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಎಲೆ ತರಕಾರಿಗಳನ್ನು ತಿನ್ನಬೇಕು. ಆ್ಯಂಡ್ ಫ್ರೂಟ್ಸ್ ಅಂತಂದರೆ ಹಣ್ಣುಗಳನ್ನು ತಿನ್ನಬೇಕು. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಹಾಗೆಯೇ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸಹ ತಗೋಬೇಕು. ಮೀಟ್ ಅಂದರೆ
ಮಕ್ಕಳೇ ಮಾಂಸ, ಮೀನು ಇವುಗಳನ್ನು ಸಹ ನೀವು ತಗೊಳ್ಳೇಬೇಕು. ಆವಾಗ ಮಾತ್ರ ನೀವು ಈ ಬೇರೆ ಬೇರೆ ರೋಗದಿಂದ ದೂರ ಇರಲಿಕ್ಕೆ ಸಾಧ್ಯ. ಆ್ಯಂಡ್ ಅನದರ್ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್, ದಟ್ ಈಸ್ ಸ್ಕರ್ವಿ. ಈಗ ನೈಟ್ ಬ್ಲೈಂಡ್ನೆಸ್, ರಾತ್ರಿ ಕುರುಡು, ಮತ್ತು ಬೇರೆ ಬೇರೆ ರೋಗ, ಮತ್ತು ಸ್ಕರ್ವಿ ಅನ್ನುವಂತಹ ರೋಗದ ಕುರಿತು ನಾವು ತಿಳ್ಕೊಳ್ಳೋಣ. ಸ್ಕರ್ವಿ, ದಿಸ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ. ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗವೇ ಅದು ಸ್ಕರ್ವಿ ರೋಗ. ಸಿಂಪ್ಟಮ್ಸ್ ಆಫ್ ದಿಸ್ ಡಿಸೀಸಸ್ ಆರ್ ಬ್ಲೀಡಿಂಗ್ ಆಫ್ ಗಮ್ಸ್ ಅಥವಾ ಜಮ್ಸ್ ಅಂತ ಕರಿತೀವಿ. ಮಕ್ಕಳೇ, ನಿಮ್ಮ ಯಾವುದು ಹಲ್ಲಿನ ಜಂತ ಅಂತ ಕರಿತೀವಲ್ಲ, ಹಲ್ಲಲ್ಲಿ ನಮ್ಮ ಹಲ್ಲು ಹಲ್ಲಿನ ಮೇಲ್ಗಡೆ ಜಂತ, ಗಮ್ಸ್ ಅಂತ ಕರಿತೀವಿ. ಅದರಲ್ಲಿ ಯಾವಾಗಲೂ ರಕ್ತ ಬರ್ತಾನೆ ಇರುತ್ತೆ. ಕೆಲವರಂತೂ ಅದನ್ನು ಚುಚ್ಚಿ ರಕ್ತನೇ ಬರೆಸ್ತಿರ್ತಾರೆ. ಯಾವಾಗಲೂ ಬ್ಲೀಡಿಂಗ್ ಆಫ್ ಜಮ್ಸ್, ಆ ಒಸುಡುಗಳಲ್ಲಿ ರಕ್ತ ಸುರಿತಾ ಇದ್ರೆ, ಹಲ್ಲಿನ ಒಸಡುಗಳಲ್ಲಿ ರಕ್ತ ಸುರಿತಾ ಇದ್ರೆ ಅವ್ರಿಗೆ ವಿಟಮಿನ್ ಸಿ ಕೊರತೆ ಉಂಟಾಗಿದೆ ಅಂತಲೇ ಅರ್ಥ. Symptoms of these diseases are bleeding of gums, losing of teeth. ಹಾಗೆಯೇ ಅವ್ರ ಹಲ್ಲುಗಳು ಲೂಸಿಂಗ್ ಅಂದರೆ ಯಾವಾಗಲೂ ಅಳ್ಳಾಡ್ತಾನೇ ಇರುತ್ತೆ, ಮತ್ತು ಒಂದಕ್ಕೊಂದು ಜಾಯಿಂಟ್ ಆಗಿರೋದಿಲ್ಲ, ಆ ಒಸಡುಗಳಲ್ಲಿ ರಕ್ತ ಸೋರ್ತಾನೇ ಇರುತ್ತೆ. ಇದು ಸ್ಕರ್ವಿ ರೋಗದ ಲಕ್ಷಣ ಆಗಿರುತ್ತೆ. ಈ ಸ್ಕರ್ವಿ ರೋಗ ವಿಟಮಿನ್ ಸಿನ ಕೊರತೆಯಿಂದ ಬರುತ್ತೆ. ಪ್ರಿವೆನ್ಷನ್, ಹಾಗಾದರೆ ಹೇಗೆ ಈ ವಿಟಮಿನ್ ಸಿಯನ್ನು ಪಡ್ಕೊಳ್ಳೋದು ಮತ್ತು ಸ್ಕರ್ವಿ ರೋಗವನ್ನು ತಡೆಗಟ್ಟೋದು ಹೇಗೆ ಅಂದರೆ, ಆಮ್ಲ ಅಂದರೆ ನೆಲ್ಲಿಕಾಯಿ, ಲೆಮನ್ ನಿಂಬೆಹಣ್ಣು, ಆರೆಂಜ್ ಕಿತ್ತಳೆಹಣ್ಣು, ಸ್ಪ್ರೌಟೆಡ್ ಗ್ರಾಮ್ಸ್ ಅಂದರೆ ಕಡಲೆಕಾಳು, ಕೋರಿಯಂಡರ್, ಆಮೇಲೆ ಕೊತ್ತಂಬರಿ ಕಾಳು, ಟೊಮೊಟೊ, ಮ್ಯಾಂಗೋ ಮಾವಿನ ಹಣ್ಣು, ಆ್ಯಂಡ್ ಮಿಂಟ್ ಯಾವುದು ಪುದೀನ ಶುಡ್ ಬಿ ಈಟನ್. ನೀವು ನಿಮ್ಮ ದೇಹಕ್ಕೆ ವಿಟಮಿನ್ ಸಿ ಬೇಕು ಅಂತಂದರೆ ಮಕ್ಕಳೇ, ನೆಲ್ಲಿಕಾಯಿಯನ್ನು ಮತ್ತು ನಿಂಬೆಹಣ್ಣು, ಆರೆಂಜ್ ಕಿತ್ತಳೆಹಣ್ಣು, ಸ್ಪ್ರೌಟೆಡ್ ಗ್ರಾಮ್ಸ್ ಕಡಲೆಕಾಳು, ಕೋರಿಯಂಡರ್ ಅಂದರೆ ಕೊತ್ತಂಬರಿ, ಮತ್ತು ಟೊಮೊಟೊ, ಮ್ಯಾಂಗೋ ಆ್ಯಂಡ್ ಮಿಂಟ್ ಪುದೀನ ಇವುಗಳನ್ನು ನೀವು ತಗೊಳ್ಳೇಬೇಕು. ಆಗ ಮಾತ್ರ ನೀವು ವಿಟಮಿನ್ ಸಿನ ಪಡ್ಕೊಳ್ಬಹುದು, ಸ್ಕರ್ವಿ ರೋಗದಿಂದ ದೂರ ಇರಬಹುದು. ಪ್ರಿವೆನ್ಷನ್, ಆಮ್ಲ, ಲೆಮನ್, ಆರೆಂಜ್, ಸ್ಪ್ರೌಟೆಡ್ ಗ್ರಾಮ್ಸ್, ಕೋರಿಯಂಡರ್, ಟೊಮೊಟೊ, ಮ್ಯಾಂಗೋ ಆ್ಯಂಡ್ ಮಿಂಟ್ ಶುಡ್ ಬಿ ಈಟನ್. And another diseases caused due to the deficiency of vitamins, that is rickets. ಇನ್ನೊಂದು ರೋಗ ಯಾವುದಪ್ಪ ಅಂತಂದರೆ ಅದು ರಿಕೆಟ್ಸ್. it is caused due to the deficiency of vitamin D. ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗವೇ ಅದು ಯಾವುದಪ್ಪ ಅಂತಂದರೆ ರಿಕೆಟ್ಸ್. ಈ ರಿಕೆಟ್ಸ್ನ ಲಕ್ಷಣ ಏನು ಅಂದರೆ, ಬೋನ್ಸ್ ಆಫ್ ದ ಲೆಗ್ಸ್ ಗೆಟ್ ಕರ್ವ್ಡ್ ಲೈಕ್ ಎ ಬೋ. ಹೇಗೆ ಇದು ಬಿಲ್ಲು ಬಾಣ ನೋಡಿದ್ರಲ್ವಾ, ಆ ಬಿಲ್ಲು ಹೇಗೆ ವಕ್ರವಾಗಿ ಬಾಗಿರುತ್ತೋ ಆ ರೀತಿಯಾಗಿ ಕೈ ಕಾಲುಗಳು ಬಾಗಿರುತ್ತೆ. ಅಲ್ಲೊಂದು ಮಗುಗೆ ರಿಕೆಟ್ಸ್ ರೋಗ ಬಂದಿದೆ, ಆ ಮಗುನ ಕೈ ಕಾಲುಗಳು ಕೂಡ ವಕ್ರವಾಗಿಯೇ ಇದೆ. ಇದು ಯಾವ ಕೊರತೆಯಿಂದ? ಆ ಮಗುಗೆ ವಿಟಮಿನ್ ಡಿ ಸಿಕ್ಕದೇ ಇರುವ ಕಾರಣದಿಂದ ಬೋನ್ಸ್ ಆಫ್ ದ ಲೆಗ್ಸ್ ಗೆಟ್ ಕರ್ವ್ಡ್ ಲೈಕ್ ಎ ಬೋ. ಹೇಗೆ ಬಿಲ್ಲು ಬಗ್ಗಿರುತ್ತೋ ವಕ್ರವಾಗಿರುತ್ತೋ ಆ ರೀತಿಯಾಗಿ ಆ ಮಗುವಿನ ಮೂಳೆ ಕೂಡ, ಆ ಕಾಲಿನ ಮೂಳೆಯು ಕೂಡ ಬಾಗಿರುತ್ತೆ. ಪ್ರಿವೆನ್ಷನ್, ತಡೆಗಟ್ಟುವ ಕ್ರಮ. ಹಾಗಾದರೆ ವಿಟಮಿನ್ ಡಿ ಅನ್ನು ಪಡ್ಕೊಳ್ಳೋದು ಹೇಗೆ? ಈ ರಿಕೆಟ್ಸ್ ರೋಗವನ್ನು ತಡೆಗಟ್ಟೋದು ಹೇಗೆ ಅಂದರೆ, ಹೌ ಟು ಪ್ರಿವೆನ್ಷನ್ ಆಫ್ ರಿಕೆಟ್ಸ್ ಡಿಸೀಸಸ್, ದಟ್ ಈಸ್ diet rich in vitamin D should be taken such as butter, ghee, groundnuts, oil, eggs, meat, etc. ಈ diet rich in vitamin D
ವಿಟಮಿನ್ ಡಿ ನಮ್ಮ ದೇಹಕ್ಕೆ ಹೇಗೆ ಸಿಗುತ್ತೆ, ಯಾವ ಆಹಾರವನ್ನು ತಗೊಳ್ಳೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂದರೆ ಶುಡ್ ಬಿ ಟೇಕನ್ ಸಚ್ ಹ್ಯಾಸ್ ಬಟರ್, ಗೀ, ಬೆಣ್ಣೆ, ತುಪ್ಪ ಆ್ಯಂಡ್ ಗ್ರೌಂಡ್ ನಟ್ಸ್ ಆಯಿಲ್ ಅಂದರೆ ಕಡಲೆ ಬೀಜದ ಎಣ್ಣೆ ಸಿಗುತ್ತೆ ಮಕ್ಕಳೇ, ಸನ್ ಪ್ಯೂರ್ ಆಯಿಲ್ ಹಾಗೆಯೇ ಹೇಗೆ ಸಿಗುತ್ತೋ ಅದೇ ರೀತಿ ಗ್ರೌಂಡ್ ನಟ್ಸ್ ಆಯಿಲ್ ಅಂದರೆ ಕಡಲೆ ಬೀಜದಿಂದಲೂ ಸಹ ಎಣ್ಣೆನೇ ತಯಾರಿಸ್ತಾರೆ. ಆ ಎಣ್ಣೆ ಅಂಗಡಿಲಿ ಸಿಗುತ್ತೆ, ಅದನ್ನು ನಾವು ತಗೋಬೇಕು. ಎಗ್, ಮೊಟ್ಟೆನ ತಿನ್ನಬೇಕು. ಮೀಟ್, ಮಾಂಸವನ್ನು ತಿನ್ನಬೇಕು. ಹೀಗೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನು ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಈಸ್ ಆಲ್ಸೋ ಫೌಂಡ್ ಇನ್ ಸನ್ಲೈಟ್. ಮಕ್ಕಳೇ, ಬೆಳಗಿನ ಜಾವದಲ್ಲಿ ಸೂರ್ಯ ಉದಯಿಸಿದಾಗ ಆತನ ಸೂರ್ಯನ ಕಿರಣಗಳು ಸಹ ನಮಗೆ ವಿಟಮಿನ್ ಡಿಯನ್ನು ಕೊಡುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಸೂರ್ಯನನ್ನು ನಾವು ನೋಡಬೇಕು, ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು, ಆಗ ನಮಗೆ ವಿಟಮಿನ್ ಡಿ ಸಿಗುತ್ತೆ. Vitamin D is also found in sunlight, particularly in the rising sun's rays. ಪರ್ಟಿಕ್ಯುಲರ್ ಆಗಿ ಯಾವುದು ಅಂದರೆ ಮಧ್ಯಾಹ್ನದ ಬಿಸಿಲಲ್ಲ, ಅದಕ್ಕಿಂತ ಪರ್ಟಿಕ್ಯುಲರ್ಲಿ ಇನ್ ದ ರೈಸಿಂಗ್ ಸನ್ಸ್ ರೇಸ್. ಯಾವಾಗ ಸೂರ್ಯ ಉದಯಿಸ್ತಾ ಇರ್ತಾನೋ ಆಗ ನಮಗೆ ಪರ್ಟಿಕ್ಯುಲರ್ ಆಗಿ ವಿಟಮಿನ್ ಡಿ ಸಿಗುತ್ತೆ. ಇದು ನಮ್ಮ ದೇಹಕ್ಕೆ ಸನ್ರೈಸ್ ಆಗುವಂತಹ ಸನ್ ರೇಸು ನಮ್ಮ ದೇಹಕ್ಕೆ ಯಾವಾಗ ಬೀಳುತ್ತೋ ಆಗ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಇದಿಷ್ಟು ಮಕ್ಕಳೇ ಡಿಸೀಸಸ್ caused due to the deficiency of vitamins. Which are the following diseases caused due to the deficiency of vitamin? That is night blindness, beriberi, scurvy, rickets. And preventions. I hope you understood these. And another topic, diseases caused due to deficiency of minerals and salts. ಮಕ್ಕಳೇ, ಹೇಗೆ ವಿಟಮಿನ್ ಕೊರತೆಯಿಂದ ರೋಗಗಳು ಬರುತ್ತೋ, ವಿಟಮಿನ್ ಕೊರತೆಯ ಕಾರಣದಿಂದ ರೋಗಗಳು ಬರುತ್ತೋ, ಹಾಗೆಯೇ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್. ಮಿನರಲ್ಸು ಮತ್ತು ಉಪ್ಪಿನ ಅಂಶಗಳು ಕೂಡ ಜಾಸ್ತಿ ಆದರೆ ಕಡಿಮೆ ಆದ್ರೂ ಕೂಡ ನಮಗೆ ಕಾಯಿಲೆಗಳು ಬರುತ್ತೆ. ಹಾಗಾದರೆ ಯಾವ್ಯಾವುದು ಅನ್ನೋದನ್ನು ನಾವು ನೋಡೋಣ. ಅನೆಮಿಯಾ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಐರನ್. ಮಕ್ಕಳೇ, ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಅಂದರೆ ಈ ಜಾಸ್ತಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗಿರಬೇಕು. ಈ ಐರನ್ ಕಂಟೆಂಟು ನಮ್ಮ ಬ್ಲಡ್ಡಲ್ಲಿ ಇದ್ದಾಗ ನಮಗೆ ಬ್ಲಡ್ಡು ಚೆನ್ನಾಗಿರುತ್ತೆ. ಬ್ಲಡ್ ಯಾವಾಗ ಐರನ್ ಕಂಟೆಂಟನ್ನು ಕಳ್ಕೊಳುತ್ತೋ ಆವಾಗ ನಮ್ಮ ಬ್ಲಡ್ ಕಡಿಮೆ ಆಗಿ ನಮಗೆ ಅನೆಮಿಯಾ ಅನ್ನುವಂತಹ ಒಂದು ರೋಗ ಬರುತ್ತೆ. ಆ್ಯಂಡ್ ಸ್ಕಿನ್, ಲಿಪ್ಸ್ ಆ್ಯಂಡ್ ನೇಲ್ಸ್ ಬಿಕಮ್ ಪೇಲ್ ಇನ್ ಅನೆಮಿಯಾ. ಸ್ಕಿನ್ನು ಮತ್ತು ನೋಡಬಹುದು ಚರ್ಮ ಎಲ್ಲ ಒಡ್ಕೊಳ್ಳುತ್ತೆ, ಲಿಪ್ಸು ತುಟಿ ಎಲ್ಲ ಬೆಳ್ಳಗಿರುತ್ತೆ, ಮತ್ತು ನೇಲ್ಸಲ್ಲೂ ಕೂಡ ಚುಕ್ಕಿ ಥರ ಇರುತ್ತೆ. ಆದರೂ ಮಿನರಲ್ಸ್ ಕಡಿಮೆ ಆದರೆ ಅಥವಾ ಅನೇಮಿಯಾ ಆದರೆ ಬಿಕಮ್ ಪೇಲ್ ಇನ್ ಅನೇಮಿಯಾ. ಇದು ಅನೇಮಿಯಾ ಆಗೋದು ನಮ್ಮ ಬ್ಲಡ್ ಕಡಿಮೆ ಆದಾಗ ಈ ರೋಗ ಬರುತ್ತೆ. ಐರನ್ ಆ್ಯಂಡ್ ಎ ವಿಟಮಿನ್ ರಿಚ್ ಡಯಟ್ ಶುಡ್ ಬಿ ಟೇಕನ್ ಟು ಪ್ರಿವೆಂಟ್ ಅನೇಮಿಯಾ. ಅನೇಮಿಯಾನ ಈ ರೋಗನ ನಾವು ಬರದೇ ಇರೋ ಹಾಗೆ ತಡೆಗಟ್ಟಬೇಕು ಅಂತಂದರೆ ವಿಟಮಿನ್ಸ್ ಹೆಚ್ಚು ಇರುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಬೇಕು, ಮತ್ತು ಐರನ್ ಕಂಟೆಂಟ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ತಗೋಬೇಕಾಗುತ್ತೆ. ಬೋನ್ಸ್ ಬಿಕಮ್ ವೀಕ್ ಡ್ಯೂ ಟು ಡಿಫಿಸಿಯನ್ಸಿ ಆಫ್ ಕ್ಯಾಲ್ಶಿಯಂ. ಯಾವಾಗ ಕ್ಯಾಲ್ಶಿಯಂ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕಂಡುಬರೋದಿಲ್ವೋ, ಅಂದರೆ ಕ್ಯಾಲ್ಶಿಯಂ ಅಂಶ ಕಡಿಮೆ ಕಂಡುಬರುತ್ತೋ ಆಗ ನಮ್ಮ ಮೂಳೆಗಳು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಬೋನ್ಸ್ ಬಿಕಮ್ ವೀಕ್. ನಮ್ಮ ಮೂಳೆಗಳು ಯಾವಾಗ ವೀಕ್ ಆಗುತ್ತೆ ಅಂತಂದರೆ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂನ ಕೊರತೆಯಿಂದ ನಮ್ಮ ಮೂಳೆಗಳು ಬಲಹೀನ ಆಗುತ್ತೆ. ಕ್ಯಾಲ್ಶಿಯಂ ಈಸ್ ಫೌಂಡ್ ಇನ್ ಆಯಿಲ್ ಸೀಡ್ಸ್. ಕ್ಯಾಲ್ಶಿಯಂ ಅಂಶ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಮಕ್ಕಳೇ, ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಕಾಳುಗಳಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಅಂಶ ಇರುತ್ತೆ. ಫಿಶ್ಶು ಅಂದರೆ ಮೀನುಗಳಲ್ಲಿ, ಮಿಲ್ಕ್ ಪ್ರಾಡಕ್ಟ್ಸು. ಇಟ್ ಮೇಕ್ಸ್ ಅವರ್ ಬೋನ್ ಸ್ಟ್ರಾಂಗ್. ಆಯಿಲ್ ಸೀಡ್ಸನ್ನು ನಾವು ತಿನ್ನೋದ್ರಿಂದ ಮತ್ತು ಫಿಶ್ಶು
ಮೀನು ಮತ್ತು ಹಾಲಿನ ಉತ್ಪನ್ನಗಳು ಹೇಳ್ದೆ ಅಲ್ವಾ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಇವುಗಳೆಲ್ಲ ಮಿಲ್ಕ್ ಪ್ರಾಡಕ್ಟ್ಸು. ಇಟ್ ಮೇಕ್ಸ್ ಅವರ್ ಬೋನ್ ಸ್ಟ್ರಾಂಗ್. ಇವುಗಳನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದ ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡಲಿಕ್ಕೆ, ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶವನ್ನು ನಮ್ಮ ದೇಹಕ್ಕೆ ನೀಡುತ್ತದೆ. ಗಾಯ್ಟರ್ ಈಸ್ ಎ ಡಿಸೀಸಸ್ ಕಾಸ್ಡ್ ಬೈ ದ ಡಿಫಿಸಿಯನ್ಸಿ ಆಫ್ ಅಯೋಡಿನ್. ಅಯೋಡಿನ್ ಅಂಶದ ಕೊರತೆಯಿಂದಾಗಿ ಗಾಯ್ಟರ್ ಅನ್ನುವಂತಹ ಒಂದು ರೋಗ ಬರುತ್ತೆ. ಮಕ್ಕಳೇ, ಅಯೋಡೈಸ್ಡ್ ಸಾಲ್ಟ್ ಶುಡ್ ಬಿ ಯೂಸ್ ಟು ಪ್ರಿವೆಂಟ್ ಗಾಯ್ಟರ್. ಅಲ್ಲಿ ನೋಡಿ, ಒಬ್ಬ ಹೆಂಗಸಿಗೆ ಗಾಯ್ಟರ್ ರೋಗ ಬಂದಿದೆ. ಅದು ಕತ್ತಲ್ಲಿ ಒಂಥರ ಊದ್ಕೊಂಡಂಗೆ ಒಂಥರ ಕತ್ತು ದಪ್ಪದಾಗಿ ಕಂಡು ಬರ್ತಾ ಇದೆ. ಈ ರೋಗ, ಗಾಯ್ಟರ್ ರೋಗ ಬರೋದು ಹೇಗಪ್ಪ ಅಂತಂದರೆ, ಇಸ್ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಡಿಫಿಷಿಯನ್ಸಿ ಆಫ್ ಅಯೋಡಿನ್. ಅಯೋಡಿನ್ ಅಂಶ ಕಡಿಮೆ ಇದ್ದಾಗ, ಅಯೋಡಿನ್ ಅಂಶದ ಕೊರತೆಯಿಂದಾಗಿ ಗಾಯ್ಟರ್ ಅನ್ನುವಂತಹ ರೋಗ ಬರುತ್ತದೆ. ಅಯೋಡೈಸ್ಡ್ ಸಾಲ್ಟ್ ಶುಡ್ ಬಿ ಯೂಸ್ ಟು ಪ್ರಿವೆಂಟ್ ಗಾಯ್ಟರ್. ಹಾಗಾದರೆ ನಾವು ಈ ಅಯೋಡಿನ್ ಅಂಶ ಸಿಗಬೇಕು ಅಂತಂದರೆ ನಾವು ಉಪ್ಪನ್ನು ಅದರಲ್ಲೂ ಅಯೋಡಿನ್ ಅಂಶ ಇರುವಂತಹ ಉಪ್ಪನ್ನು, ಕ್ವಾಲಿಟಿ ಇರುವಂತಹ ಉಪ್ಪನ್ನು, ಅದರಲ್ಲೂ ಅಯೋಡಿನ್ ಅಂಶ ಇರುವಂತಹ ಉಪ್ಪನ್ನು ನಾವು ನಮ್ಮ ಆಹಾರದಲ್ಲಿ ಯೂಸ್ ಮಾಡುವಾಗ ಅಯೋಡೈಸ್ಡ್ ಸಾಲ್ಟ್ ಶುಡ್ ಬಿ ಯೂಸ್ ಟು ಪ್ರಿವೆಂಟ್ ಗಾಯ್ಟರ್. ಗಾಯ್ಟರ್ನಿಂದ ನಾವು ತಪ್ಪಿಸ್ಕೋಬೇಕು ಅಂತಂದರೆ ಇದನ್ನು ನಾವು ಅಯೋಡೈಸ್ಡ್ ಉಪ್ಪನ್ನೇ ನಾವು ಬಳಸಬೇಕು. ಇದಿಷ್ಟು ಮಕ್ಕಳೇ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಅಂದರೆ ಇವುಗಳಿಂದ ಯಾವುದೇ ರೀತಿಯಾದಂತಹ ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ. ಇಂತಹ ರೋಗ ಇರುವವರ ಜೊತೆ ನಾವು ಯಾವುದೇ ರೀತಿ ಕಮ್ಯುನಿಕೇಷನ್ ಮಾಡಿದ್ರೂ ಕೂಡ ನಮಗೆ ರೋಗ ಹರಡೋಲ್ಲ. ಈಗ ನೈಟ್ ಬ್ಲೈಂಡ್ನೆಸ್ ಅಂತ ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಇರ್ತಾರೆ, ಅಂಥವ್ರನ್ನ ನೀವು ಮಾತಾಡಿಸಿದಾಗ ಈ ರೋಗ ಅವ್ರಿಗಿರುವಂತಹ ನೈಟ್ ಬ್ಲೈಂಡ್ನೆಸ್ಸು ನಿಮಗೇನು ಬರೋದಿಲ್ಲ. ಹಾಗೆಯೇ ಬೇರೆ ಸ್ಕರ್ವಿ, ರಿಕೆಟ್ಸು, ಈ ರೀತಿ ಇರುವಂತಹ ಗಾಯ್ಟರು, ಎನೆಮಿಕ್ಕು ಇರುವಂತಹ ರೋಗಿಗಳನ್ನು ನಾವು ಮಾತಾಡಿಸೋದ್ರಿಂದ, ಕಮ್ಯುನಿಕೇಷನ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ರೋಗ ಹರಡೋದಿಲ್ಲ. ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಕಮ್ಯುನಿಕೇಬಲ್ ಡಿಸೀಸಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ deficiency diseases caused due to the deficiency of vitamins, and diseases caused due to the deficiency of minerals and salts. I hope you understood the topics. Okay children, I will stop the lesson. I will continue next class. Thank you. Stay home, stay safe.